ನಮ್ಮ ಜಮೀನಲ್ಲಿ ನಮ್ಮದೇ ಸ್ವಂತ ಬೋರ್ ಇರಬೇಕು ಅನ್ನೋದು ಎಷ್ಟು ಜನದ ಆಸೆ ಕನಸಾಗಿರುತ್ತೆ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೆಂಗೋ ನೆನ್ನೆಗೆ ಪೂಜೆಗೆಲ್ಲ ರೆಡಿ ಮಾಡಿದ್ರಿಂದ ಬೇಗ ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ಕೂಡ ಬೆಳಗ್ಗೆನೆ ಗಾಡಿ ಹತ್ಕೊಂಡು ಸೀದಾ ಊರ್ ಕಡೆ ಹೊರಟ್ವಿ. ಯಾಕಂದ್ರೆ ಇವತ್ತು ತೋಟದಲ್ಲಿ ಗಂಗಮ್ಮನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಫಸ್ಟ್ ಮನೆ ಹತ್ರನೇ ಹೋಗಿ ಹಾಗೆ ಪೂಜೆಗೆಲ್ಲ ಏನೇನ್ ಸಾಮಾನ್ ಬೇಕೋ ಅದನ್ನೆಲ್ಲ ತಗೊಂಡು ಸೀದಾ ನಾವು ಕೂಡ ತೋಟದ ಕಡೆ ಬಂದ್ವಿ. ಹಾಗೆ ಗೊತ್ತಿರೋರೆಲ್ಲರೂ ಕೂಡ ಬಂದಿದ್ರು ಪೂಜೆಗೆ ಅಂತ. ಹಾಗೆ ಗಂಗಮ್ಮನ್ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಮುಂದೆ ನಿಂತ್ಕೊಂಡು ರೆಡಿ ಮಾಡ್ಕೊಂಡು ಹಾಗೆ ಪೂಜೆ ಕೂಡ ಮಾಡ್ತಾ ಇದ್ರು. ಇನ್ನ ಕರೆಂಟ್ ಶಿಫ್ಟ್ ವೈಸ್ ಇರೋದ್ರಿಂದ ಬೆಳಗ್ಗೆನೆ ಕೊಟ್ಟಿದ್ರು ಇವತ್ತು ಕರೆಂಟ್. ಸೊ ಹಾಗಾಗಿ ನಾವು ಕೂಡ ಬೇಗನೆ ಹೋಗಿದ್ದಾಯ್ತು ಪೂಜೆಗೆ ಅಂತ. ಹಾಗೇನೆ ಬೇಗ ಪೂಜೆ ಇರೋದ್ರಿಂದ ಅತ್ತೆಮ್ಮ ನಿನ್ನೆಯಿಂದನೂ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಪೂಜೆ ಏನ್ ತಡ ಅಂತ ಅನ್ನಿಸ್ಲಿಲ್ಲ. ಹೋದ ತಕ್ಷಣ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಶುರು ಮಾಡ್ಕೊಂಡ್ರು. ಇನ್ನು ತಮ್ಮ ಜಮೀನಲ್ಲಿ ತಮ್ಮದೇ ಆದಂತ ಒಂದು ಸ್ವಂತ ಬೋರ್ ಇರ್ಬೇಕು ಅನ್ನೋದು ಎಷ್ಟು ಜನದ ಆಸೆ ಕನಸಾಗಿರುತ್ತೆ ಅಲ್ವಾ. ಕೆಲವೊಬ್ರು ಅವರ ಲೈಫ್ ಟೈಮ್ ಸೇವಿಂಗ್ಸ್ ನ ಇದ್ರ ಮೇಲೆ ಹಾಕ್ತಾರೆ ಭರವಸೆ ಇಟ್ಕೊಂಡು. ಆ ಭರವಸೆಗೆ ಬಲ ಬಂದಾಗ ಎಷ್ಟು ಖುಷಿ ಪಡ್ತಾರೆ ಅಲ್ವಾ. ನಮಗೂ ಕೂಡ ಅದೇ ರೀತಿನೇ. ನೀರ್ ನೋಡ್ದಾಗ್ಲಿಂದ ಅಂತೂ ನಮಗಂತೂ ತುಂಬಾನೇ ಖುಷಿ ಆಗಿದೆ. ಅದರಲ್ಲೂ ಕೂಡ ಈ ತೋಟಗಳನ್ನಂತೂ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಈ ಬೇಸಿಗೆ ಶುರುವಾದಾಗ್ಲಿಂದ ಅಂತೂ ಫುಲ್ ಬರ್ಡ್ ಬಿಟ್ಕೊಂಡಂಗ್ ಆಗ್ಬಿಟ್ಟಿತ್ತು. ಮಳೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ವಿ. ಬಟ್ ಇವಾಗ ಒಂದ್ ಕಡೆಗೆ ಸಮಾಧಾನ ಇದೆ. ಇನ್ಮೇಲಾದ್ರೂ ಜಮೀನ ಚೆನ್ನಾಗಿ ನೋಡ್ಕೋಬಹುದು ಅಂತ. ಇನ್ನು ನಾನಂತೂ ಬೋರ್ವೆಲ್ ಅಲ್ಲಿ ಯಾವಾಗ ನೀರ್ ಕುಡಿತೀನಿ ಅಂತ ಕಾಯ್ತಾ ಇದ್ದೆ. ಹಿಂದಗಡೆ ನಮ್ಮ ಮನೆಯವ್ರು ನಿಂತ್ಕೊಂಡು ಮೊದ್ಲೇ ಕೆಮ್ಮು ಅಂತ ಹೇಳ್ತೀಯಾ, ಈಗ ಈ ನೀರ್ ಕುಡ್ದು ಮತ್ತೆ ಕೆಮ್ಗೆ ಮಾಡ್ಕೊಂಡಿದ್ಯಾ ಅಂತ ಬೇರೆ ಬೋಧನೆ ಕೊಡ್ತಾ ಇದ್ರು. ಅವ್ರಿಗೆ ಏನು ಆಗಲ್ಲ ಬಿಡಿ, ಒಂದ್ ದಿವಸಕ್ಕಲ್ವಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ತೋಟದಿಂದ ಸೀದಾ ಮತ್ತೆ ಮನೆ ಕಡೆ ಬಂದಿದ್ದಾಯ್ತು. ಹಾಗೆ ದೂತ್ರಾಯ ಸ್ವಾಮಿನೂ ಕೂಡ ತೋಟದಿಂದ ಸೀದಾ ಮನೆಗೆ ಕರ್ಕೊಂಡ್ ಬಂದಿದ್ದಾಯ್ತು. ಇಲ್ಲಿ ಇನ್ನು ಪೂಜೆ ಮಾಡೋದಿತ್ತು. ಸೊ ಹಾಗಾಗಿ ನಾವೇನೋ ಒಂದ್ ಮಟ್ಟಿಗೆ ಅನ್ಕೊಂಡಿರೋದು ಆಗ್ತಾ ಇದೆ ಅಂದ್ರೆ ಅದಕ್ಕೆ ಬೆಂಬಲವಾಗಿ ನಿಂತಿರೋದು ಈ ನನ್ನ ಅಪ್ಪನೇ. ಅವ್ರನ್ನ ನಾವ್ ಎಷ್ಟೇ ಆರಾಧಿಸಿದ್ರು ಕೂಡ ಅದು ಸಾಲಲ್ಲ ಅಂತಾನೆ ಅನ್ಸುತ್ತೆ. ಇನ್ನು ಮನೆ ಹತ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಮನೆಯವರು ಸೀದಾ ಟೌನ್ ಕಡೆ ಬಂದ್ವಿ. ಇನ್ನು ತಿಂಡಿ ತಿಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬರ್ತಾ ಹೋಟೆಲ್ ಅಲ್ಲಿ ಇಬ್ರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹಾಗೆ ನಮ್ಮ ಸಾಹೇಬ್ರಿಗೆ ಇನ್ನೂ ಸೊಂಟ ನೋವು ಕಡಿಮೆ ಆಗಿರ್ಲಿಲ್ಲ ಅಂತ ಹೇಳಿದ್ರು. 4-5 ದಿವಸದಿಂದ ಹಿಂಗೆ ಹೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.